ಸುನ್ನಿ ಕಬ್ರಸ್ತಾನ್ ಅಂತ ಮಾಡಿದ್ದಾರೆ. 5 ಎಕರೆ 38 ಗುಂಟೆನೂ ಸಮೇತ ಸುನ್ನಿ ಮುಸ್ಲಿಮರಿಗೆ ಮಾಡಿದ್ದಾರೆ. ಅಲ್ಲಿ ಒಬ್ಬೊಬ್ಬ ಮುಸ್ಲಿಮ್ಸು ಇಲ್ಲ. ಹಿಂದೂ ಪರ ಇರೋಂಥ ಜಮೀನುಗಳನ್ನೆಲ್ಲ ಈ ಸರ್ಕಾರ ಐತಲ್ಲ, ಕಾಂಗ್ರೆಸ್ ಸರ್ಕಾರ ದೋಚ್ತಿದೆ. ಹಲವಾರು ವರ್ಷಗಳಿಂದ ರೈತರು ಉಳುಮೆ ಮಾಡ್ತಿದ್ದಂಥ ಭೂಮಿಯನ್ನು, ಮಠಮಾನ್ಯಗಳನ್ನು ವಕ್ಫ್ ಭೂಮಿ ಬಂದು ಕಸ್ಕೊಳ್ಳೋಂಥ ಕೆಲಸ ಮಾಡ್ತಾ ಇದೆ. ನಿಮ್ಗೆ ಏನು ಕಾರಣ ಅನ್ಸುತ್ತೆ ಇದಕ್ಕೆ? ಸ್ವಾಮಿ, ನಾವು ಬಂದಿರೋದು ನಮ್ಮ ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹೊಳಲ್ಕೆರೆ ತಾಲೂಕು, ನಂದನಹೊಸೂರು ಗ್ರಾಮ. ಅಲ್ಲಿ ನಂದನಹೊಸೂರು ಗ್ರಾಮದಲ್ಲಿ 5 ಎಕರೆ 38 ಗುಂಟೆ ಅಂತ ಜಮೀನು ಐತೆ. ಅಲ್ಲಿ ನಮ್ಮಲ್ಲಿ ಒಬ್ಬರು ಮುಸ್ಲಿಂ ಸಮಾಜದವರು ಒಬ್ಬರೂ ಇಲ್ಲ. ಅಲ್ಲಿ ಸುನ್ನಿ ಕಬ್ರಸ್ತಾನ್ ಅಂತ ಈಗ ಇತ್ತೀಚೆಗೆ ಏನು ಮಾಡಿದ್ದಾರೆ, ಸುನ್ನಿ ಕಬ್ರಸ್ತಾನ್ ಅಂತ ಮಾಡಿದ್ದಾರೆ. 5 ಎಕರೆ 38 ಗುಂಟೆನೂ ಸಮೇತ ಸುನ್ನಿ ಮುಸ್ಲಿಮರಿಗೆ ಮಾಡಿದ್ದಾರೆ. ಅಲ್ಲಿ ಒಬ್ಬೊಬ್ಬ ಮುಸ್ಲಿಮ್ಸು ಇಲ್ಲ. ಇಂಥ ದುರಾಡಳಿತ ನಡೆಸಿದಂಥ ಹಿಂದೂ ಪರ ಇರೋಂಥ ಜಮೀನುಗಳನ್ನೆಲ್ಲ ಈ ಸರ್ಕಾರ ಐತಲ್ಲ, ಕಾಂಗ್ರೆಸ್ ಸರ್ಕಾರ ದೋಚ್ತಿದೆ. ಈ ಒಕ್ ಅಂತ ಹೆಸರಲ್ಲಿ ನಮ್ಮ ಸಮಾಜನ, ನಮ್ಮ ಹಿಂದೂ ಸಮಾಜದ ಒಂದು ಸ್ಮಶಾನನೇ ದೋಚಿದೆ. ಅಂದರೆ ಮುಸ್ಲಿಮ್ಸೇ ಇಲ್ಲ. ಹಿಂದೂಗಳು 500 ಮನೆ ಇರುವಂಥ ಹಿಂದೂಗಳಿಗೆ ಸರ್ಕಾರ ಅಂದರೆ 1922ರಲ್ಲೇ ನಮಗೆ ಸರ್ಕಾರಿ ಸ್ಮಶಾನ ಖರಾಬ್ ಅಂತ ಇರೋದನ್ನು ಸ್ಮಶಾನ ಅಂತ ಕೊಟ್ಟಂಥ ಜಮೀನೇ ಕದ್ಕೊಂಡ್ರೆ ಸ್ವಾಮಿ. ಆ ಹೋರಾಟಕ್ಕೋಸ್ಕರ ನಾವು ತಹಶೀಲ್ದಾರ್ಗೆ, DC ಗೆ ಈ ನಮ್ಮ ಹೋರಾಟ ಐತಲ್ಲ ಭಾರತೀಯ ಕಿಸಾನ್ ಸಂಘ ನಮಗೆ ಸಪೋರ್ಟ್ ಮಾಡ್ಕೊಂಡು ನಿಂತಿರೋದ್ರಿಂದ ನಾವು ಈ ಜಾಗಕ್ಕೆ ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದೀವಿ ಸ್ವಾಮಿ. ನಿಮ್ಮ ಮಾಧ್ಯಮದ ಮುಖಾಂತರ ನಮಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ. ಮಾಧ್ಯಮದವರೆಲ್ಲ ಇದೆ, ಈಗ ಹೇಳ್ತಿದ್ದೀನಿ ಸ್ವಾಮಿ, ಮಾಧ್ಯಮದವರೆಲ್ಲ ಬಂದು ನಮ್ಮೂರಲ್ಲಿ ಎಲ್ಲ ಕೇಳ್ಕೊಂಡು ಹೋದರೆ ಒಬ್ಬರು ತಹಶೀಲ್ದಾರ್ ಹೇಳ್ತಾರೆ ಅದು 300 ಮೀಟ್ರ್ ವರ್ಕದೇಪುರದಿಂದ ಐತೆ, ಅಲ್ಲಿಗೆ ಕೊಡ್ತೀವಿ, ಅದಕ್ಕೆ ನಾವು ಕೊಟ್ಟಿದ್ದೀವಿ ಅಂತಾರೆ. ಸ್ವಾಮಿ, ನಮ್ಮೂರು ಪಕ್ಕದಾಗೆ ಹಿಂಗಿಟ್ರೆ ನಮ್ಮೂರು ಸ್ಮಶಾನ, ನಮ್ಮ ಸ್ಮಶಾನ ಅಂತದ ಇವ್ರೇನು ಮಾಡಿದ್ರೆ 300 ಮೀಟ್ರ್, ನಮಗೆ 4 ಕಿಲೋಮೀಟ್ರ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಸ್ವಾಮಿ. ಅಲ್ಲೊಂದು ಆಲ್ರೆಡಿ ಊರಿದೆ ಮುಗಳಿಕಟ್ಟೆ ಅಂತ. ಇಂಥ ಸ್ವಾಮಿ, ಇದು ಎಂಥ ಸ್ವಾಮಿ, ಇದು ಎಂಥ ಸರ್ಕಾರ ಸ್ವಾಮಿ? ಇದು ಜನಗಳನ್ನೆಲ್ಲ, ನಮ್ಮ ರೈತರನ್ನ, ಹಿಂದೂಗಳನ್ನೆಲ್ಲ ದೋಚ್ತಿದ್ದಾರೆ ಸ್ವಾಮಿ. ಇನ್ನೇನು ಹೇಳೋದಿಲ್ಲ. ನಮ್ಮ ಅಲ್ಲಿ ಮುಸ್ಲಿಮ್ಸೇ ಇಲ್ಲದಂಥ ಊರಲ್ಲಿ 5 ಎಕರೆ 38 ಗುಂಟೆ ಜಮೀನು, ಅಲ್ಲಿ ಗೌಸಂದ್ರ ಮಾರಮ್ಮನ ದೇವಸ್ಥಾನ ಐತೆ, ಮೈಲಾರ ಲಿಂಗಪ್ಪನ ಪವಾಡ ಕಟ್ಟೆ ಐತೆ, ಹುಡುಗರ ಆಟದ ಮೈದಾನ ಐತೆ, ಫೀಲ್ಡ್ ಐತೆ. ಏನ್ರಿ ವರ್ಷಕ್ಕೊಮ್ಮೆ ನಡೀತೈತೆ, ಜಾತ್ರೆ ವರ್ಷ ನಡೀತೈತೆ. ಇಂಥ ದೋಚ ಸರ್ಕಾರ ಅಂತರಿಗೆ ಕುಮ್ಮಕ್ಕೆ ಕೊಡೋಂಥ ಜಮೀರ್ ಸರ್ ಏನಂತ ಹೇಳ್ತಾರೆ ಸ್ವಾಮಿ, ಇದು ನಮಗೆ ಒಕ್ಕಂದ್ರೆ ಏನು, ನಮಗೆ ದಾನ ಬಂದಿದ್ದತ್ತು, ಯಾವುದು ನಾವು ತಗೊಳೋದಿಲ್ಲ. ನಾವೇನಿದ್ರು ದಾನ ಇದು ಈ ಸರ್ಕಾರಿ ಸ್ಮಶಾನ ಸ್ವಾಮಿ, ನಮಗೆ ಅಲಾಟ್ ಆಗಿರೋದು. ಅದನ್ನ ಯಾಕೆ ಸ್ವಾಮಿ ದೋಚಿದ್ರಿ? ಅವ್ರು DC ಸಾಹೇಬ್ರು ಹೇಳ್ತಾರೆ 65ರಲ್ಲೇ ಒಕ್ ಸ್ವಾಮಿ. ಇಲ್ಲಿ ಹೇಳ್ತೀನಿ ಮಾಧ್ಯಮದ ಮುಖಾಂತರ, ಮೈಸೂರು ಸ್ಟೇಟ್ ಬೋರ್ಡ್ ಆಫ್ ವಕ್ ಅಂತ ಆ ಲೆಟ್ರಲ್ಲಿ ಅಲ್ಲಿ ಕಲಂ 155 ಅಂತ ಐತೆ ಕ್ರಮ ಸಂಖ್ಯೆ. ಅದರಲ್ಲಿ ನೋಡ್ಕೊಳ್ರಿ ಸ್ವಾಮಿ, 166 ವರ್ಕೆದೇಪುರ ಐತೆ ಸ್ವಾಮಿ. ಅದು ಇದು ಗೆಜೆಟ್ ಅಂತ ಹೇಳ್ತಿರಲ್ಲ ಸ್ವಾಮಿ, ಅದೇ ಫೇಕ್ ಐತೆ ಸ್ವಾಮಿ. ನಮ್ಮಲ್ಲಿರೋದು ಒಂದೇ ಒಂದು ಯಾವುದೋ ಏನೇನೂ ಇಲ್ಲ. ನಾವು ಒಂದು ಪ್ರಾರ್ಥನಾ ಅದೇನೋ ಅಶೂರ್ ಖಾನ್ ಅಂತ ಒಂದು ಕೊಟ್ಟಿದ್ರ, ಸುನ್ನಿನೇ ಇಲ್ಲ ನಮ್ಮಲ್ಲಿ, ಆದರೂ ಕೊಟ್ಟಿದ್ರ. ಅದು ಯಾಕೆ ಹೇಳ್ತಿದ್ದೀನಿ ಸ್ವಾಮಿ ಅಂದರೆ, ಸುನ್ನಿನೇ ಇಲ್ಲದಂಥ ಊರಾಗ ಸುನ್ನಿ ಅಂತ ಕೊಟ್ಟಿದ್ರು 65ರಾಗೆ. ಅಲ್ಲಿ ಯೋಚನೆ ಮಾಡಿರಿ ಸಂಖ್ಯೆ ಎಷ್ಟಿದೆ ಅಂತ. ಇಂಥ ನೀತಿಗೆಟ್ಟ ಸರ್ಕಾರ, ಭ್ರಷ್ಟ ಸರ್ಕಾರ, ಮತ್ತು ನಮ್ಮ ಹಿಂದೂಗಳ ಜಾಗವನ್ನು ಕಬಳಿಸುವಂಥ ಸರ್ಕಾರ. ನಾನು ಜಮೀರ್ ಅಹಮದ್ ಸಾಹೇಬ್ರ ಬಗ್ಗೆ ಹೇಳ್ತಿದ್ದೆ ಸ್ವಾಮಿ. ಇದು ಸರ್ಕಾರಿ ಸ್ಮಶಾನ ಸ್ವಾಮಿ, ಹಿಂದೂಗಳದು 67ರಾಗೆ ಕೊಟ್ಟಿರೋದು. ಎಲ್ಲಿ ನೋಡ್ರಿ ಸ್ವಾಮಿ, ತೆಗೆದು ದಾಖಲಾತಿಗಳೆಲ್ಲ ಕೊಟ್ಟಿದ್ದೀವಿ. ಇಷ್ಟು ಹೇಳಿ ತಮ್ಮ ಮಾಧ್ಯಮ ಮುಖಾಂತರ ನಮಗೆ ನ್ಯಾಯ ಸಿಗಬೇಕಾಗಿ ನಂದನಹೊಸೂರು ಗ್ರಾಮಸ್ಥರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ ನ್ಯಾಯ ಕೊಡಿಸ್ಬೇಕು ಕೇಳ್ಕೊತೀವಿ.